ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಒಂದು ಭಾವನಾತ್ಮಕ ಘಟನೆ ಇದೀಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ತೆಹರಾನ್ನ ಆಕಾಶದಲ್ಲಿ ನಡೆದ ಭೀಕರ ಯುದ್ಧ ಘಟನೆಯಿಂದ ಅಮೆರಿಕದ 2 ಯುದ್ಧ ವಿಮಾನಗಳು F-15 ಸ್ಟ್ರೈಕ್ ಈಗಲ್ ಮತ್ತು A-10 ಇರಾನ್ ವಾಯು ರಕ್ಷಣಾ ವ್ಯವಸ್ಥೆಯ ದಾಳಿಗೆ ತುತ್ತಾಗಿ ಪತನಗೊಂಡಿದೆ ಎಂಬ ವರದಿ ಕೂಡ ಬೆಳಕಿಗೆ ಬಂದಿತ್ತು. ಈ ಘಟನೆಯಲ್ಲಿ 2 ಪೈಲಟ್ಗಳಲ್ಲಿ ಒಬ್ಬರನ್ನ ಅಮೆರಿಕದ ರಕ್ಷಣಾ ಪಡೆಗಳು ಸುರಕ್ಷಿತವಾಗಿ ರಕ್ಷಿಸಿದರು. ಇನ್ನೊಬ್ಬ ಪೈಲಟ್ ನಾಪತ್ತೆಯಾಗಿದ್ದು ಆತನನ್ನ ಇರಾನ್ ಪಡೆಗಳು ಬಂಧಿಸಿರುವ ಸಾಧ್ಯತೆ ಇದೆ ಎಂಬ ಅನುಮಾನಗಳು ಕೂಡ ಒಂದ್ ಕಡೆ ದಟ್ಟವಾಗಿದೆ. ಈ ನಡುವೆ ನಾಪತ್ತೆಯಾಗಿರುವ ಪೈಲಟ್ನ ತಾಯಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವ ಭಾವನಾತ್ಮಕ ಮನವಿಗೆ ಜನಮನ ಕಲುಕಿದೆ. ನನ್ನ ಮಗನಿಂದ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ, ದಯವಿಟ್ಟು ಅವನಿಗಾಗಿ ಪ್ರಾರ್ಥಿಸಿ ಎಂಬ ಆಕೆಯ ಕಣ್ಣೀರಿನಿಂದ ಮನವಿ ಮಾಡಿಕೊಂಡಿದ್ದಾಳೆ. ಈ ಭಾವನಾತ್ಮಕ ಪೋಸ್ಟ್ಗೆ ಅನಿರೀಕ್ಷಿತವಾಗಿ ಪ್ರತಿಕ್ರಿಯಿಸಿರುವ ಪಾಕಿಸ್ತಾನದಲ್ಲಿರುವ ಎಂಬೆಸಿ ಆಫ್ ಇರಾನ್ ಇನ್ ಪಾಕಿಸ್ತಾನ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಎಂಬೆಸಿ ಆಫ್ ಇರಾನ್ ಇನ್ ಸೌತ್ ಆಫ್ರಿಕಾ, ನಿಮ್ಮ ಮಗ ಇರಾನ್ನಲ್ಲಿ ಬಂಧನದಲ್ಲಿದ್ದರೂ ಆತ ಸುರಕ್ಷಿತನಾಗಿರುತ್ತಾನೆ. ನಾವು ಬಂಧಿತರೊಂದಿಗೆ ಗೌರವ ಮತ್ತು ಘನತೆಯಿಂದ ನಡೆದುಕೊಳ್ಳುತ್ತೇವೆ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಇದೇ ವೇಳೆ ಅಮೆರಿಕದ ಆಡಳಿತದ ಮೇಲೆ ಪರೋಕ್ಷ ಟೀಕೆಗಳನ್ನು ಕೂಡ ಮಾಡ್ತಾ ಅಮೆರಿಕ ಆಡಳಿತದಲ್ಲೇ ಹೆಚ್ಚು ಅಪಾಯದಲ್ಲಿದೆ ಎಂಬುದನ್ನು ಕೂಡ ಹೇಳಿಕೆ ಕೊಟ್ಟಿದೆ. ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ಹೆಚ್ಚು ಅಪಾಯದಲ್ಲಿದೆ ಎಂಬುದಾಗಿ ಹೇಳಿರುವುದು ಕೂಡ ರಾಜಕೀಯವಾಗಿ ಹೆಚ್ಚಿನ ಚರ್ಚೆಗೆ ಕಾರಣವಾಗಿದೆ. ಇರಾನ್ ಈ ನಾಪತ್ತೆಯಾದ ಪೈಲಟ್ಗಾಗಿ ಹುಡುಕಾಟ ಕಾರ್ಯಾಚರಣೆ ಕೂಡ ಆರಂಭ ಮಾಡಿದೆ ಮತ್ತು ಆತನ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ ಕೂಡ ಕೊಡುವುದಾಗಿ ಘೋಷಣೆ ಮಾಡಿತ್ತು. ಇದರಿಂದಲೇ ಆತನನ್ನ ಇರಾನ್ ಸೇನೆ ವಶಪಡಿಸಿಕೊಂಡಿರಬಹುದು ಎಂಬ ಅನುಮಾನಗಳು ಕೂಡ ಮತ್ತಷ್ಟು ಬಲವಾಗಿದೆ. ಮತ್ತೊಂದೆಡೆ ಈ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಈ ರೀತಿಯ ಘಟನೆಗಳು ನಡೆಯುತ್ತಲೇ ಇರುತ್ತವೆ, ಆದರೆ ಇದರಿಂದ ಮಾತುಕತೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಯುದ್ಧದ ಪರಿಣಾಮ ಈಗಾಗಲೇ ಭಾರೀ ಮಾನವೀಯ ನಷ್ಟವುಂಟಾಗಿದೆ. ವರದಿಗಳ ಪ್ರಕಾರವಾಗಿ ಇರಾನ್ನಲ್ಲಿ ಸುಮಾರು 1090ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಹಲವರು ಮೃತಪಟ್ಟಿದ್ದು, ಇಸ್ರೇಲ್ನಲ್ಲಿ 19 ಜನರು ಸಾವಿಗೀಡಾಗಿದ್ದಾರೆ. ಜೊತೆಗೆ 13 ಅಮೆರಿಕ ಸೈನಿಕರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ಅಂಕಿಅಂಶಗಳ ಪ್ರಕಾರವಾಗಿ ಯುದ್ಧದ ಭೀಕರತೆಯನ್ನು ನೋಡಿದರೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಎಷ್ಟು ಭೀಕರವಾಗಿದೆ ಅಂತ. ಈ ಅಂಕಿಅಂಶಗಳನ್ನು ನೋಡಿದರೆ ಯುದ್ಧದ ಭೀಕರತೆಯೇ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಒಟ್ನಲ್ಲಿ ಒಂದು ಯುದ್ಧದ ಘಟನೆಯಿಂದ ಶುರುವಾದ ಈ ಘಟನೆ ಇದೀಗ ಭಾವನಾತ್ಮಕ, ರಾಜಕೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿದೆ. ಒಂದು ಕಡೆ ತಾಯಿಯ ಕಣ್ಣೀರು, ಮತ್ತೊಂದು ಕಡೆ ರಾಷ್ಟ್ರಗಳ ನಡುವೆ ನಡೀತಾ ಇರುವ ರಾಜಕೀಯ ಆಟ. ಈ ಎರಡರ ನಡುವೆ ಸಿಲುಕಿರುವ ಆ ಪೈಲಟ್ನ ಭವಿಷ್ಯ ಏನಾಗಲಿದೆ ಎಂಬುದು ಕೂಡ ಜಾಗತಿಕ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೊಸ ಹೇಳಿಕೆ ಮತ್ತಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ನಿನ್ನೆ ನಡೆದ ರಕ್ಷಣಾ ಕಾರ್ಯಾಚರಣೆ ಕುರಿತು ಮಾತನಾಡಿದ ಟ್ರಂಪ್, ಇನ್ನೊಬ್ಬ US ಪೈಲಟ್ನನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಎರಡನೇ ಕಾರ್ಯಾಚರಣೆಯ ಬಗ್ಗೆ ಸುರಕ್ಷಿತ ಕಾರಣಗಳಿಂದ ವಿವರಗಳನ್ನು ಬಹಿರಂಗಪಡಿಸಲಾಗಲಿಲ್ಲ, ಆದರೆ ಮೊದಲ ಬಾರಿಗೆ ಶತ್ರು ಪ್ರಾಂತ್ಯದೊಳಗೆ ನುಗ್ಗಿ 2 ಪೈಲಟ್ಗಳನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಈ ಆಪರೇಷನ್ ಅಲ್ಲಿ ಯಾವುದೇ ಹಾನಿ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಆದರೆ ಇನ್ನೊಂದೆಡೆ ಇರಾನ್ ಮಾಧ್ಯಮಗಳ ಪ್ರಕಾರವಾಗಿ ಅಮೆರಿಕದ ನಾಪತ್ತೆಯಾಗಿದ್ದ ಪೈಲಟ್ಗಾಗಿ ಹುಡುಕಾಟ ನಡೆಸುತ್ತಿದ್ದ USನ ವಿಮಾನವನ್ನೇ ಇರಾನ್ ನಾಶಪಡಿಸಿದೆ ಅಂತ ಹೇಳಿಕೊಂಡಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದನ್ನ ಉಲ್ಲೇಖಿಸಿ ನೀಡಿದ ವರದಿಗಳ ಪ್ರಕಾರವಾಗಿ ಇಸ್ಫಹಾನ್ ದಕ್ಷಿಣ ಭಾಗದಲ್ಲಿ ನಡೆದ ಈ ದಾಳಿಯಲ್ಲಿ ಅಮೆರಿಕದ ಶೋಧನಾ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಅಂತ ಬರೆದುಕೊಂಡಿದೆ. ಇದು ಯುದ್ಧದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸುವ ಘಟನೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇರುವ ಹೊತ್ತಲ್ಲೇ ಟ್ರಂಪ್ ಇರಾನ್ಗೆ 48 ಗಂಟೆಗಳ ಗಡುವು ವಿಧಿಸಿ ಶಾಂತಿ ಒಪ್ಪಂದಕ್ಕೆ ಬರದೇ ಇದ್ರೆ ದೇಶದ ಪ್ರಮುಖ ಮೂಲಸೌಕರ್ಯಗಳನ್ನ ಸಂಪೂರ್ಣವಾಗಿ ನಾಶಪಡಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಈ ಒಪ್ಪಂದವನ್ನ ಇರಾನ್ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಇದು ಅಸಹಾಯಕ, ಅಸಮತೋಲಿತ ಮತ್ತು ಮೂರ್ಖ ನಿರ್ಧಾರ ಅಂತ ಇರಾನ್ ಕಟುವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ.
ಈ ಪ್ರತಿಕ್ರಿಯೆ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಇನ್ನಷ್ಟು ಗಂಭೀರ ಹಂತಕ್ಕೆ ತಲುಪುವುದನ್ನ ಸಾರಿ ಹೇಳುತ್ತಾ ಇದೆ. ಇದರ ನಡುವೆ ಇರಾನ್ ತನ್ನ ದಾಳಿಯನ್ನ ಇನ್ನೂ ಮುಂದುವರಿಸ್ತಾ ಇದೆ. ಇಂದು ಮುಂಜಾನೆ ಇಸ್ರೇಲ್ ಮತ್ತು ಕುವೈತ್ ಪ್ರದೇಶದಲ್ಲಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯ ಸದ್ದು ಕೇಳಿಸಿದೆ. ಫೆಬ್ರವರಿ 28ರಿಂದ ಆರಂಭವಾದ ಈ ಯುದ್ಧದಲ್ಲಿ ಈಗಾಗಲೇ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಸಂಘರ್ಷದಲ್ಲಿ ಕೇವಲ ಮಾನವೀಯ ದುರಂತ ಕಂಡಿಲ್ಲ, ಜಾಗತಿಕ ಆರ್ಥಿಕತೆಯ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಿದೆ. ಹಡಗು ಮಾರ್ಗಗಳು ಅಡ್ಡಿಪಡಿಸಲ್ಪಟ್ಟಿದ್ದು ಇಂಧನ ಬೆಲೆಗಳು ಏರಿಕೆಯಾಗುತ್ತಲೇ ಇದೆ. ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಹೆಚ್ಚಾಗ್ತಾ ಇದೆ. ಒಟ್ನಲ್ಲಿ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಗಳ ಯಶಸ್ಸಿನ ಬಗ್ಗೆ ಅಮೆರಿಕ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ತನ್ನ ದಾಳಿಗಳನ್ನ ತೀವ್ರಗೊಳಿಸುವ ಬಗ್ಗೆ ಹೇಳಿಕೆ ಕೊಡ್ತಾ ಇದೆ. ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸ್ತಾ ಇದೆ. 48 ಗಂಟೆಗಳ ಗಡುವಿನ ನಂತರ ಏನಾಗುತ್ತೋ ಗೊತ್ತಿಲ್ಲ. ಇದು ಶಾಂತಿಯ ದಾರಿದತ್ತ ಸಾಗ್ತಾ ಇದೆಯಾ ಅಥವಾ ಮತ್ತಷ್ಟು ಭೀಕರ ಯುದ್ಧಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ.